ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಟ್ ಆಗಿರುವ ಹಿನ್ನೆಲೆ ವೈಕುಂಠ ಅತಿಥಿ ಗೃಹದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಟಿಬಿ ಬೋರ್ಡ್ ಕಾರ್ಯದರ್ಶಿ ORK ರೆಡ್ಡಿ, MD ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೆ ಮಹತ್ವದ ಸಭೆ. ಹೈದರಾಬಾದ್ಗೆ ಮಾಹಿತಿಯನ್ನ ಅಧಿಕಾರಿಗಳು ಈಗಾಗಲೇ ರವಾನಿಸಿದ್ದಾರೆ. ಹೊಸಪೇಟೆಯ ತುಂಗಭದ್ರಾ ಡ್ಯಾಂನ ವೈಕುಂಠ ಅತಿಥಿ ಗೃಹದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ನಿನ್ನೆ ಈ ರೀತಿಯ ಘಟನೆ ಆಗ್ತಾ ಇದ್ದಂಗೆ ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಟ್ ಆಗಿರುವ ಹಿನ್ನೆಲೆ ವೈಕುಂಠ ಅತಿಥಿ ಗೃಹದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಅಧಿಕಾರಿಗಳು ನಿನ್ನೆ ರಾತ್ರಿಯಿಂದಾನೇ ನಡೆಸ್ತಾ ಇದ್ದಾರೆ. ಮುಂದೆ ಆಗುವಂತ ಅವಾಂತರಗಳನ್ನು ಹೇಗೆ ತಡಿಬೇಕು, ಏನೆಲ್ಲ ಸಮಸ್ಯೆ ಆಗ್ಬೋದು, ನದಿ ಪಾತ್ರದ ಜನರಿಗೆ ಯಾವ ರೀತಿಯ ಆತಂಕ ಕಾಡುತ್ತೆ, ಆ ಆತಂಕವನ್ನು ಯಾವ ರೀತಿ ದೂರ ಮಾಡಬೇಕು, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಹೀಗೆ ಹಲವು ವಿಚಾರಗಳನ್ನ ಇಟ್ಕೊಂಡು ಈಗಾಗಲೇ ಅಧಿಕಾರಿಗಳು ಸಭೆಯನ್ನು ನಡೆಸಿರೋದು ಒಂದು ಕಡೆ ಆದರೆ, ಹೈದರಾಬಾದ್ನ ಅಧಿಕಾರಿಗಳಿಗೆ ಈಗಾಗಲೇ ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ದಾರೆ. ಈಗಷ್ಟೇ ಅಧಿಕಾರಿಗಳು ಈ ಹಿಂದಿನ ಬುಲೆಟಿನಲ್ಲಿ ಮಾತಾಡುವಾಗ ನಾವು ಗಮನಿಸಿದ್ವಿ. ಅಧಿಕಾರಿಗಳು ಹೇಳ್ತಾ ಇರೋದೇನಂತಂದರೆ, ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿರುವಂತಹ ಮೇಲಾಧಿಕಾರಿಗಳಿಗೆ ಈಗಾಗಲೇ ಈ ವಿಚಾರವನ್ನು ತಿಳಿಸಲಾಗಿದೆ. ಬಹುತೇಕ ಇವತ್ತು ಬೆಳಿಗ್ಗೆ ಅಧಿಕಾರಿಗಳು ಬರ್ತಾರೆ, ಈ ಬಗ್ಗೆ ಗಮನ ಹರಿಸ್ತಾರೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ವಿಜಯನಗರ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಅಣೆಕಟ್ಟಿನಲ್ಲಿ ಈ ರೀತಿಯ ಸಮಸ್ಯೆ ಆದಾಗ ಜನಸಾಮಾನ್ಯರಲ್ಲಿ ಆತಂಕ ಹೆಚ್ಚಾಗುವುದು ಸಹಜ. ಅದರಲ್ಲೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕೇ ಕಟ್ ಆಗಿದೆ ಅಂತಂದ್ರೆ ಹೆಚ್ಚಿನ ನೀರು ಅಂದ್ರೆ ಔಟ್ಫ್ಲೋ ಜಾಸ್ತಿ ಆಗ್ಬಿಡುತ್ತೆ. ಈಗ ಏನೆಲ್ಲ ಕ್ರಮ ಕೈಗೊಳ್ಳಲಾಗ್ತಾ ಇದೆ? ಸದ್ಯಕ್ಕೆ ಜನರ ಆತಂಕ ದೂರ ಮಾಡೋದಕ್ಕೆ ಅಧಿಕಾರಿಗಳು ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದಾರೆ? ನಿಜಕ್ಕೂ ಶ್ರೀಪಾದ್, ಇದು 70 ವರ್ಷಗಳ ಜಲಾಶಯ, ಸರಿಸುಮಾರು 70 ವರ್ಷಗಳ ಜಲಾಶಯ, ರಾಜ್ಯದಲ್ಲಿ ಅತಿ 2ನೇ ದೊಡ್ಡ ಜಲಾಶಯ. ಈ ಒಂದು ಜಲಾಶಯಕ್ಕೆ ಈ ರೀತಿಯ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದು ಒಂದು ಕನ್ಸ್ ಮನಸ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ನಾವು. ಮೋಸ್ಟ್ಲಿ ಅಧಿಕಾರಿಗಳು ನಾವು ಗಮನಿಸಬಹುದು. ನಿಮಗೆ ಲೈವ್ ನ ಮೂಲಕ ಏನು ಕಟ್ಟಾಗಿರ್ತಕ್ಕಂತಹ ಗೇಟ್ ಅನ್ನ ತೋರಿಸ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಏನು 33 ಜಲಾಶಯದ 33 ಗೇಟ್ಗಳ ಪೈಕಿ 19ನೇ ಗೇಟ್ ಏನಿದೆ ಸಂಪೂರ್ಣವಾಗಿ ಕಟ್ಟಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಕಟ್ಟಾಗಿ ಸಂಪೂರ್ಣ ಮುಂದಕ್ಕೆ ಹೋಗಿರ್ತಕ್ಕಂಥದ್ದು, ನೀರು ಹೊರಗಡೆ ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನು ಇದಕ್ಕೆ ಪರ್ಯಾಯ ಅಂತೇಳಿ ಹೇಳೋದಾದ್ರೆ ಒಂದೇ ಮಾರ್ಗ, ಇಲ್ಲಿ ನೀರನ್ನ ಸಂಪೂರ್ಣವಾಗಿ ಅರ್ಧದಷ್ಟು ಖಾಲಿ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನ ಅಧಿಕಾರಿಗಳು ನೀಡಿರ್ತಕ್ಕಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಹೊಸಪೇಟೆ ಶಾಸಕರು ಮತ್ತು ಕೊಪ್ಪಳ ಶಾಸಕರು, ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಸಚಿವ ಶಿವರಾಜ್ ತಂಗಡಿ ಅವರು ಕೂಡ ಮಧ್ಯರಾತ್ರಿನೇ ಭೇಟಿಯನ್ನ ಕೊಟ್ಟು ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಚರ್ಚೆಯನ್ನ ಮಾಡೋದ್ರ ಜೊತೆಗೆ ಪ್ರವಾಹ ಎದುರಾಗ್ತಾ ಯಾವ ರೀತಿ ಪ್ರವಾಹವನ್ನ ಎದುರಿಸಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ಹೇಳಿ 3 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಈಗ ಟಿಬಿ ಬೋರ್ಡ್ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಸಿಎಂ ಕಚೇರಿಯಿಂದ ಕೂಡ ನಿರ್ದೇಶನ ಇರ್ತಕ್ಕಂಥದ್ದು ಸಂಬಂಧಪಟ್ಟಂತ ಸಚಿವರಿಗೆ ಮತ್ತು ಶಾಸಕರಿಗೆ. ಹಾಗಾಗಿ ರಾತ್ರಿನೇ ಶಾಸಕರು, ಸಚಿವರು ಮತ್ತು ಅಧಿಕಾರಿಗಳು ಜಲಾಶಯಕ್ಕೆ ಭೇಟಿ ಕೊಟ್ಟು ಒಂದು ಪರಿಶೀಲನೆ ಮಾಡಿದ್ದಾರೆ. 105 TMCಗೆ ಹೆಚ್ಚು ಸಂಗ್ರಹ ಸಾಮರ್ಥ್ಯದ ಈ ಜಲಾಶಯದಲ್ಲಿ ಈಗ ಕನಿಷ್ಠ ಏನಿಲ್ಲ ಅಂತ ಹೇಳಿದ್ರು 50 ರಿಂದ 60 TMC ಅಷ್ಟು ನೀರನ್ನ ಹೊರಗಡೆ ಬಿಡಬೇಕು, ಔಟ್ಫ್ಲೋ ಬಿಡಬೇಕು. ಹಂಪಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಪ್ರವಾಹ ಕೂಡ ಎದುರಾಗಬಹುದು ಅಂತಕ್ಕಂತ ಒಂದು ಸೂಚನೆಯನ್ನ ನೀಡಿದ್ದಾರೆ. ಅದರ ಜೊತೆಗೆ 2-3 ಜಲಾಶಯದ ಏನು ಕಾಲುವೆಗಳಿದಾವೆ, ಆ ಕಾಲುವೆಗಳಿಗೂ ಕೂಡ ನೀರಿನ ಔಟ್ಫ್ಲೋ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ಈ 31 ಗೇಟ್ಗಳ ಮೂಲಕ ಸಂಪೂರ್ಣವಾಗಿ ನೀರನ್ನ ಹೊರಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಆ ಗೇಟ್ ಅನ್ನ ರಿಪೇರಿ ಮಾಡಬೇಕು ಅಂತ ಹೇಳಿ ಹೇಳೋದಾದ್ರೆ ಅಲ್ಲಿ ನೀರನ್ನ ಹೊರಗಡೆ ಬಿಡ್ಲೇಬೇಕು. ಕನಿಷ್ಠ 20 ಅಡಿ ನೀರು ಆಳ ಕಡಿಮೆ ಆಗಬೇಕು ಅಂತಕ್ಕಂತಹ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಬಹುಶಃ ಜಲಾಶಯದ ಇತಿಹಾಸದಲ್ಲಿ ಇಂತಹ ದುರಂತ ನಡೆದಿರ್ತಕ್ಕಂಥದ್ದು ಇದೇ ಮೊದಲ ಬಾರಿಗೆ ಅಂತಾನೆ ಹೇಳ್ಬೋದು. ಇದು ಮೇಲ್ನೋಟಕ್ಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು ಶ್ರೀಪಾದ್ ಪಾಟೀಲ್. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಟ್ ಆಗಿದೆ. ಈಗ ಸಹಜವಾಗಿ ಆತಂಕದ ವಾತಾವರಣ. ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಟ್ ಆಗಿರೋದ್ರಿಂದ ನದಿ ಪಾತ್ರದ ಜನರಿಗೂ ಕೂಡ ಈಗ ಆತಂಕ. ಕಾರಣ ಯಾವುದೇ ಕ್ಷಣದಲ್ಲಾದರೂ ಕೂಡ ಪ್ರವಾಹ ಸೃಷ್ಟಿಯಾಗಬಹುದು. ಅನೇಕ ಮನೆಗಳಿಗೆ, ಅನೇಕ ಗ್ರಾಮಗಳಿಗೆ ನೀರು ನುಗ್ಗುವಂತಹ ಆತಂಕ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಕ್ರಸ್ಟ್ ಗೇಟ್ ಕಟ್ ಆಗಿರೋದ್ರಿಂದ
ಆತಂಕದ ವಾತಾವರಣ. ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ ನೀರು ಸದ್ಯ ಹೊರ ಹೋಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಈಗ ಸರಿ ಮಾಡುವಂತಹ ಕೆಲಸಗಳು ಹೇಗಾಗುತ್ತೆ, ಏನೆಲ್ಲ ಅಡೆತಡೆಗಳಾಗಬಹುದು? ಅಧಿಕಾರಿಗಳ ನಿರ್ಲಕ್ಷ್ಯ ಸರಿ, ಬಟ್ ಅದನ್ನ ಸರಿ ಮಾಡುವಂತಹ ಕೆಲಸ ಯಾರು ಮಾಡಬೇಕು, ಹೇಗಾಗ್ತಾ ಇದೆ, ಸ್ಥಳಕ್ಕೆ ಬಂದಿದ್ದಾರಾ ಯಾರಾದ್ರೂ, ಹೇಗೆ? ನಿಜಕ್ಕೂ ಕೂಡ ಶ್ರುತಿ, ಈಗಾಗಲೇ ಸಂಬಂಧಪಟ್ಟಂತಹ ತಜ್ಞರ ತಂಡಕ್ಕೆ ವಿಷಯವನ್ನ ಮುಟ್ಟಿಸಿರ್ತಕ್ಕಂಥದ್ದು ಏನು, ಈಗಾಗಲೇ ಈ ಗೇಟ್ ಕಿತ್ತೋಗಿರ್ತಕ್ಕಂಥ ಗೇಟ್ ಅನ್ನ ಸರಿಪಡಿಸ್ಬೇಕು ಅನ್ನೋದಾದ್ರೆ ಏನು 105 TMC ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ 50 ರಿಂದ 60 TMC ನೀರು ಖಾಲಿ ಮಾಡ್ಬೇಕು. ಯಾವಾಗ ಜಲಾಶಯ ತುಂಬುತ್ತದೆ ಅಂತಕ್ಕಂತಹ ಆಶಾಭಾವನೆಯಿಂದ ರೈತರು ಏನಿದ್ರು, ಆ ಆಶಾಭಾವನೆ ಮತ್ತು ಅವರ ಕನಸು ನುಚ್ಚು ನೂರಾಗಿದೆ ಅಂತಾನೆ ಹೇಳ್ಬೋದು. ಈ ಭಾಗದಲ್ಲಿ ಪ್ರವಾಹ ಎದುರಿಸಲಿಕ್ಕೆ ಅಧಿಕಾರಿಗಳು ಸಿದ್ಧರಾಗಿ ಅಂತಕ್ಕಂತ ಸೂಚನೆಯನ್ನ ಕನಿಷ್ಠ ಸಿಎಂ ಕಚೇರಿಯಿಂದ ಈಗಾಗಲೇ ಕೊಟ್ಟಿದ್ದಾರೆ ಅಂತಕ್ಕಂತ ಮಾಹಿತಿ ಇರ್ತಕ್ಕಂಥದ್ದು. ಏನು ಬಳ್ಳಾರಿ, ಕೊಪ್ಪಳ ಮತ್ತು ರಾಯಚೂರು 3 ವಿಜಯನಗರ ಜಿಲ್ಲೆ ಸೇರಿದಂತೆ 4 ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿಲ್ಲ ಅಂದ್ರೆ ಸುಮಾರು 60 TMC ಅಷ್ಟು ನೀರು ಹೊರಗಡೆ ಬಿಡ್ತಕ್ಕಂಥದ್ದು ಸುಲಭದ ಮಾತಲ್ಲ. ಕನಿಷ್ಠ 4-5 ದಿನ ಬೇಕು. ಈ 24x7 ನೀರ್ ಆದ್ರೂ ಕೂಡ 60 TMC ನೀರು ಹೊರಗಡೆ ಹೋಗ್ಬೇಕಾಗ್ತದೆ ಶ್ರುತಿ. ಹಾಗಾಗಿ ಈ ಒಂದು ಕ್ರಸ್ಟ್ ಗೇಟ್ ಅನ್ನ ರಿಪೇರಿ ಮಾಡ್ಬೇಕು ಅಂತ ಹೇಳೋದಾದ್ರೆ ಕನಿಷ್ಠ 20 ಅಡಿಯಷ್ಟು ಆ ನೀರು ಇನ್ನು ಕೆಳ ಆಳ ಹೋಗ್ಬೇಕು. ಆ ನಂತರ ಆ ಫ್ಯಾಬ್ರಿಕೇಬರ್ಸ್ ನ ಕರೆಸಿ ಆ ಒಂದು ಗೇಟ್ ಅನ್ನ ರೆಡಿ ಮಾಡತಕ್ಕಂತ ಕೆಲಸ ಮತ್ತು ಆ ಸ್ಕೆಚ್ ಅನ್ನ ತರ್ತಕ್ಕಂತ ಕೆಲಸ ಅಧಿಕಾರಿಗಳು ಯಾವ ರೀತಿ ಆ ಒಂದು ನೀಲೆ ನಕ್ಷೆಯನ್ನ ತಯಾರು ಮಾಡ್ತಾರೆ ಆ ಪ್ರಕಾರ ಗೇಟ್ ಅನ್ನ ರೆಡಿ ಮಾಡಬೇಕು. ರೆಡಿ ಮಾಡಿದ ನಂತರ ಆ ಗೇಟ್ ಸಂಪೂರ್ಣವಾಗಿ ಕ್ಲೋಸ್ ಆಗ್ತದೆ. ನಾವು ಗಮನಿಸಬಹುದು ಗೇಟ್ ನಂಬರ್ 19 ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಫೋರ್ಸ್ ಜಾಸ್ತಿ ಹೋಗ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ತಮಗೆ ಲೈವ್ ನ ಮೂಲಕ ತೋರ್ಸ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ. ಈ ಒಂದು ಗೇಟ್ ನಂಬರ್ 19 ಏನಿದೆ, ಆ ಗೇಟ್ ನಂಬರ್ 19 ಇಂದ ರಭಸವಾಗಿ ನೀರು ಉಕ್ಕಿ ಹರಿತಾ ಇದೆ. ಏನು 33 ಗೇಟ್ಗಳ ಪೈಕಿ 30 ಗೇಟ್ಗಳಲ್ಲಿ ನೀರು ಬರ್ತಾ ಇರ್ತಕ್ಕಂತಹ ದೃಶ್ಯಗಳೇ ಬೇರೆ. ಆ ಗೇಟ್ ನಂಬರ್ 19 ಏನು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ, ಆ ಗೇಟ್ ಇಂದ ಹೊರಗಡೆ ಬರ್ತಾ ಇರ್ತಕ್ಕಂತಹ ದೃಶ್ಯಗಳೇ ಬೇರೆ ಅಂತಾನೆ ನಾವು ಗಮನಿಸಬಹುದು ಶ್ರುತಿ. ಇದನ್ನ ಸರಿ ಮಾಡ್ಬೇಕು ಅಂತ ಹೇಳಿ ಹೇಳೋದಾದ್ರೆ ಕನಿಷ್ಠ 60 TMC ನೀರು ಹೊರಗಡೆ ಹೋಗ್ಲೇಬೇಕು, ಅನಿವಾರ್ಯ ಕೂಡ ಶ್ರುತಿ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ರಾಜಸ್ಥಾನದಿಂದ ಬೆಂಗಳೂರಿಗೆ ಮಾಂಸ ಸಾಗಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದೇ ರೀತಿಯ ಅಕ್ರಮ ವ್ಯವಹಾರ ಮಾಡಿಲ್ಲ. ರಾಜಸ್ಥಾನದಿಂದ ಬಂದಿದ್ದು ಕುರಿ ಮಾಂಸ ಅನ್ನೋದು ವರದಿ ಬಂದಿದೆ. ಆ ವರದಿಯಲ್ಲಿ ಉಲ್ಲೇಖ